ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿ ವಸತಿ ಶಾಲೆಯ ಮುಂಭಾಗ ಸಾರ್ವಜನಿಕರು ಕೆಆರ್ಡಿಎಲ್ಸಿ ವಿರುದ್ಧ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ನಡೆಸಿದ್ದಾರೆ. ಬೂದಿಗೆರೆ ಕ್ರಾಸ್ನಿಂದ ಮೈಲನಹಳ್ಳಿವರೆಗೆ ರಸ್ತೆ ಕಾಮಗಾರಿ ವಿಳಂಬ ಮತ್ತು ಅವ್ಯವಸ್ಥೆ ಖಂಡಿಸಿ ಬೂದಿಗೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ಕೈಗೊಂಡಿದ್ದಾರೆ. ವೈಟ್ಫೀಲ್ಡ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದು ಕೆಆರ್ಡಿಎಲ್ಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 7-8 ವರ್ಷಗಳಿಂದ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ದಿನನಿತ್ಯ 10 ಅಪಘಾತಗಳು ಸಂಭವಿಸುತ್ತಿವೆ. ಅಪಘಾತಗಳಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಹಾಗಾಗಿ ರಸ್ತೆ ಕಾಮಗಾರಿಗೆ ವೇಗ ನೀಡಿ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ. ನವೆಂಬರ್ 11ರಲ್ಲಿ ಆಶ್ವಾಸನೆ ಕೊಟ್ಟಿರೋದು. ಆ ಆಶ್ವಾಸನೆ ಮೇಲೆ ಇದೇ ಪ್ರತಿಭಟನೆ ಏನ್ ಮಾಡಿದ್ರೆ ನಾವು ರಿಲೀವ್ ಮಾಡಿದ್ರು ಅವ್ರು ಏನ್ ಗೊತ್ತಾ ಗಮನ ಕೊಡಿಲ್ಲ. ಈಗ ನಾವು ಉಗ್ರ ಹೋರಾಟ ಮಾಡ್ತಾ ಇರೋದು. ಸುತ್ತಮುತ್ತ ಏನಾಗಿದೆ ಅಂದ್ರೆ ಈಗ ಏನಾಗಿದೆ 20 ಹಳ್ಳಿಯಿಂದ ಬಂದಿದ್ದಾರೆ ಜನ. 20 ಜನಕ್ಕೂ ನಾವು ಏನ್ ಗೊತ್ತಾ ಪಬ್ಲಿಕ್ ಅವ್ರೆ ನಾವು ವ್ಯಾಲೆಂಟ್ರಿ ಕರೆದಿರೋದು. ಅವ್ರ ಪಾಪ ಬಂದಿರೋದೆಲ್ಲ ಅವರು ಕೆಲಸ ಕಾರ್ಯ ಬಿಟ್ಟು ಬಂದಿರೋದು. ಇವತ್ತು ರೋಸ್ ಆಗಿ ಶುರುವಾಗಿ 9 ವರ್ಷ ಆಗಿದೆ. 9 ವರ್ಷ ವಿಳಂಬ ಮಾಡ್ಕೊಂಡ್ಬಿಡ್ತಿದ್ದಾರೆ. ಸರಿಯಾಗಿ ಇವರಿಗೆ ಅಕ್ವಿಷನ್ ಹೆಂಗ್ ಮಾಡಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇದೆ. ಅಂದ್ರೆ ನಾರ್ಮಲಿ ಜನಗಳ ತರ ಮಾಡಿ ಇಲ್ಲಿರೋ ಸುಮಾರು ಒಂದು 30-40 ಹಳ್ಳಿ ಜನಕ್ಕೆ ಸರಿಯಾಗಿ ಕಾಂಪನ್ಸೇಷನ್ ಕೊಡ್ತಾನೆ, ಸರಿಯಾಗಿ ರಸ್ತೆನೂ ಮಾಡ್ತಾನೆ. ಸುಮಾರು ಒಂದು 25-30 ಜನ ಸತ್ತಿದ್ದಾರೆ ಈ ರಸ್ತೆಯಲ್ಲಿ. ಹಾಗೆ ಒಂದು 100-150 ಜನ ಕೈ ಕಾಲು ಮುರಿದುಕೊಂಡು ಆಕ್ಸಿಡೆಂಟ್ ಆಗಿ ಸಾಕಷ್ಟು ಜನ ಬೀದಿ ಬಂದಿದ್ದಾರೆ. ಇವತ್ತವರೆಗೂ ನಾವು ಎಷ್ಟೇ ಸಾರಿ ಹೋಗಿ ಎಷ್ಟಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡಾಗೂ ಅವರು ಬೇಕಾಬಿಟ್ಟು ಉತ್ತರ ಕೊಟ್ಕೊಂಡು ಯಾವುದೇ ತರಹದ ಕೆಲಸ ಮಾಡ್ತಾನೆ ಬಂದೇನೋ ಒಂದು ಕುಟುಂಬ ಒಟ್ಟಿ ಹೋಗ್ತಾರೆ ಬಿಟ್ರೆ ಯಾವುದೇ ರೀತಿಯಾದ ಕಾರ್ಯರೂಪಕ್ಕೆ ಯಾವುದು ಬಂದಿಲ್ಲ ಇವತ್ತವರೆಗೂ.